ವೆಲ್ಕಮ್ ಬ್ಯಾಕ್. ಬಿಜಿಎಸ್ ಆಸ್ಪತ್ರೆ ತಲುಪಿದ್ದಾರೆ ದರ್ಶನ್. ಸೆಷನ್ಸ್ ಕೋರ್ಟ್ ಇಂದ ಈಗ ಬಿಜಿಎಸ್ ಆಸ್ಪತ್ರೆಗೆ ಬಂದಿದ್ದಾರೆ. ರೈಟ್, ಅವ್ರ ಮನೆಗೆ ಹೋಗ್ತಾ ಇಲ್ಲ. ಇವತ್ತು ಬುಧವಾರದವರೆಗೂ ಕೂಡ ಬಿಜಿಎಸ್ ಆಸ್ಪತ್ರೆಯಲ್ಲೇ ಫಿಸಿಯೋಥೆರಪಿ ಚಿಕಿತ್ಸೆಯನ್ನ ಮುಂದುವರಿಸ್ತಾರಂತೆ. ಓಕೆ, ಆರೋಪಿ ದರ್ಶನ್ಗೆ ಸರ್ಜರಿ ಅಗತ್ಯ ಇದೆ ಅಂತ ಡಾಕ್ಟರ್ ಹೇಳಿದಾರಂತೆ. ಸೊ ಬಿಜಿಎಸ್ ಆಸ್ಪತ್ರೆಗೆ ವಾಪಸ್ ಬಂದಿದ್ದಾರೆ ದರ್ಶನ್. ಬುಧವಾರದವರೆಗೂ ಅಲ್ಲೇ ಟ್ರೀಟ್ಮೆಂಟ್ ತಗೊಳ್ತಾರೆ. ಇನ್ನೇನು ಸರ್ಜರಿ ಮಾಡ್ತಾರಾ ಹಾಗಾದ್ರೆ ಏನು ಅಂತ ನೋಡಬೇಕಾಗಿದೆ. ಎನಿಮಿ ಬಿಜಿಎಸ್ ಆಸ್ಪತ್ರೆಗೆ ವಾಪಸ್ ಬಂದಿದ್ದಾರೆ. ಈಗ ಬರ್ತಿರೋ ಮಾಹಿತಿ ಪ್ರಕಾರ ಸರ್ಜರಿ ಅಗತ್ಯ ಇದೆ ಅಂತ ಡಾಕ್ಟರ್ ಹೇಳಿದಾರಂತೆ. ಹಾಗಾದ್ರೆ ಸರ್ಜರಿ ಮಾಡಿಸ್ಕೊಳ್ತಾರ? ಈ ಹಿಂದೆ ವಿಜಯಲಕ್ಷ್ಮಿ ಅವರು ಒಪ್ಪಿರಲಿಲ್ಲ ಅಂತ ಹೇಳಲಾಯಿತು, ಅವರ ಕುಟುಂಬಸ್ಥರು ಒಪ್ಪಿರಲಿಲ್ಲ ಅಂತ ಹೇಳಲಾಯಿತು. ಆನಂತರ ಯಾರು ಒಪ್ಪಲಿ ಬಿಡಲಿ, ಡಾಕ್ಟರ್ ಏನು ಹೇಳ್ತಾರೆ ಅನ್ನೋದ್ರ ಮೇಲೆ, ಸಿವಿಯಾರಿಟಿ ಎಷ್ಟಿದೆ ಅನ್ನೋದ್ರ ಮೇಲೆ ಅಷ್ಟೇ ಇಂಥವೆಲ್ಲ ಡಿಸೈಡ್ ಆಗಬೇಕು. ಹಾಗಾಗಿ ರೈಟ್, ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ದೀಪ್ತಿ ತೊಳ್ಪಾಡಿ ಕನೆಕ್ಟ್ ಆಗಿದ್ದಾರೆ, ನೇರ ಸಂಪರ್ಕದಲ್ಲಿದ್ದಾರೆ. ದೀಪ್ತಿ, ಏನೆಲ್ಲ ಅಪ್ಡೇಟ್ ಇದೆ ನಿಮ್ಮ ಹತ್ರ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ? ಈಗ ಸರ್ಜರಿ ಮಾಡ್ತಾರಂತ ಡಾಕ್ಟ್ರು, ಅಥವಾ ಸರ್ಜರಿ ಇದುವರೆಗೂ ಮೊನ್ನೆವರೆಗೂ ಸರ್ಜರಿ ಮಾಡೋಕ್ಕಾಗದೇ ಇಲ್ಲ, BP ವೇರಿಯೇಷನ್ ಇದೆ ಅಂತೆಲ್ಲ ಹೇಳಿದ್ರು. ಈಗ ಸರ್ಜರಿ ಮಾಡ್ತಾರಾ? ಬುಧವಾರದವರೆಗೂ ಯಾತಕ್ಕೋಸ್ಕರ ಆಸ್ಪತ್ರೆಯಲ್ಲಿ ಇಟ್ಕೋತಾರಂತೆ? ಏನೆಲ್ಲ ಅಪ್ಡೇಟ್ ಇದೆ ನಿಮ್ಮ ಹತ್ರ? ಶ್ರೀಲಕ್ಷ್ಮಿ, ಬೆಳಿಗ್ಗೆಯಿಂದ ಸಾಕಷ್ಟು ಡೆವಲಪ್ಮೆಂಟ್ ಆಗಿತ್ತು. ಅಂದರೆ ರೆಗ್ಯುಲರ್ ಬೇಲ್ ಸಿಕ್ಕಂತಹ ಬೆನ್ನಲ್ಲೇ ದರ್ಶನ್ ಅವರು ಇವತ್ತೇ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗ್ತಾರೆ. ಇನ್ನು ಯಾವುದೇ ರೀತಿಯಾಗಿ ಅವರಿಗೆ ಹೆಲ್ತ್ ತೊಂದರೆ ಇರೋದಿಲ್ಲ ಅನ್ನೋದು ಗೊತ್ತಾಗ್ತಾ ಇತ್ತು. ಬಟ್ ಈಗ ಸಿಕ್ಕಿರುವಂತಹ ಮಾಹಿತಿ ಪ್ರಕಾರ ಫಿಸಿಯೋಥೆರಪಿ ಮತ್ತಷ್ಟು ದಿನಗಳ ಕಾಲ ಅವರಿಗೆ ಮುಂದುವರಿಸಬೇಕಾಗಿದೆ. ಹೀಗಾಗಿ ಬುಧವಾರ ಅಥವಾ ಗುರುವಾರದ ತನಕ ಕೆಂಗೇರಿಯ ಬಿಜಿಎಸ್ ಆಸ್ಪತ್ರೆಯಲ್ಲಿ ಇದ್ಕೊಂಡು ಚಿಕಿತ್ಸೆಯನ್ನು ಪಡೆಯೋದಕ್ಕೂ ಕೂಡ ಈಗಾಗಲೇ ಸಿದ್ಧತೆಯನ್ನು ನಡೆಸಿಕೊಳ್ಳಲಾಗಿದೆ. ಅಂದರೆ ಬೆಳಿಗ್ಗೆ ಯಾವ ರೀತಿ ಇತ್ತು ಅಂತ ಹೇಳಿದ್ರೆ, ಮಧ್ಯಾಹ್ನದ ಹೊತ್ತಿಗೆ ಕೋರ್ಟಿಗೆ ಹೋಗಿ ಅಲ್ಲಿಂದ ಸೀದಾ ಅವರು ಮನೆಗೆ ಹೋಗ್ತಾರೆ ಅಂತ. ಆದರೆ ಮೂಲಗಳಿಂದ ಸಿಕ್ಕಿರುವಂತಹ ಮಾಹಿತಿ ಪ್ರಕಾರ ಬುಧವಾರದವರೆಗೂ ಫಿಸಿಯೋಥೆರಪಿ ಕಂಟಿನ್ಯೂ ಆಗುತ್ತೆ ಅನ್ನೋ ಒಂದು ಮಾಹಿತಿ ಸಿಗ್ತಾ ಇದೆ. ಕೆಲವೇ ಕ್ಷಣಗಳ ಹಿಂದಷ್ಟೇ ದರ್ಶನ್ ಅವರು ಬಿಜಿಎಸ್ ಆಸ್ಪತ್ರೆಗೆ ಬಂದಿದ್ದಾರೆ. ಯಥಾ ಪ್ರಕಾರ ಅವರ VIP ಸೂಟ್ ಏನಿದೆ ಅಲ್ಲಿಗೆ ಹೋಗಿರುವಂತದ್ದು. ಡಾಕ್ಟರ್ ನವೀನ್ ಅಪ್ಪಾಜಿಗೌಡ ತಂಡದಿಂದ ಫಿಸಿಯೋಥೆರಪಿ ಕಂಟಿನ್ಯೂ ಆಗುತ್ತೆ. ಮತ್ತೊಂದು ಕಡೆ ವೈದ್ಯರು ಮಾಹಿತಿ ಕೊಟ್ಟಿರೋ ಪ್ರಕಾರ ಅವರಿಗೆ ಸರ್ಜರಿ ಅಗತ್ಯ ಇದೆ ಅಂತ ಹೇಳಿ, ಫಿಸಿಯೋಥೆರಪಿ ಮಾಡಿ ನೋವು ಕಮ್ಮಿ ಆದ್ರೂ ಕೂಡ ಸರ್ಜರಿ ಮಾಡುವಂತಹ ಅಗತ್ಯತೆ ಇದೆ ಅಂತಲೂ ಕೂಡ ದರ್ಶನ್ಗೆ ಮತ್ತೆ ಫ್ಯಾಮಿಲಿ, ಮುಖ್ಯವಾಗಿ ಪತ್ನಿ ವಿಜಯಲಕ್ಷ್ಮಿಯವರಿಗೂ ಕೂಡ ಅವರು ಮಾಹಿತಿಯನ್ನ ಕೊಟ್ಟಿದ್ದಾರೆ. ಹೀಗಾಗಿ ಅದರ ಬಗ್ಗೆ ಅವರು ಯಾವ ರೀತಿಯಾಗಿ ನಿರ್ಧಾರವನ್ನ ತಗೊಳ್ತಾರೆ ಅಂತ ನೋಡ್ಬೇಕಾಗಿದೆ. ಸದ್ಯಕ್ಕಂತೂ ಬಂದಿರುವಂತಹ ದರ್ಶನ್ ಅವರು ರೆಸ್ಟ್ ನ ಮಾಡ್ತಾರೆ. ಅವರಿಗೆ ಫಿಸಿಯೋಥೆರಪಿ ಮುಂದುವರಿಯುತ್ತೆ. ನಾಳೆ ಅಥವಾ ನಾಡ್ದು ಪ್ರಾಬ್ಲಿ ಅವರು ಸರ್ಜರಿಯ ಡಿಸಿಷನ್ ಅನ್ನ ತಗೊಳ್ಬಹುದು. ಶ್ರೀಲಕ್ಷ್ಮಿ. ರೈಟ್, ದೀಪ್ತಿ, ಹಾಗಾದ್ರೆ ಜೊತೆಗೆ ಅಲ್ಲಿ ಬಿಜಿಎಸ್ ಆಸ್ಪತ್ರೆಯ ಹತ್ರ ಫ್ಯಾನ್ಸ್ ಬಂದಿದ್ದಾರಾ, ಅಭಿಮಾನಿಗಳು ನೆರೆದಿದ್ದಾರಾ? ಇನ್ನೂ 2 ದಿನ ಆಸ್ಪತ್ರೆ ವಾಸನೆ ಕಂಟಿನ್ಯೂ ಆಗುತ್ತಾ? BP ಕಂಟ್ರೋಲ್ಗೆ ಬಂದಿದೆಯಂತ? ಇಷ್ಟು ದಿನ ಯಾವ ಕಾರಣಕ್ಕೋಸ್ಕರ ಸರ್ಜರಿಯನ್ನು ಮಾಡಿರಲಿಲ್ವಲ್ಲ, ಈಗ ಅದೆಲ್ಲ ಸರಿ ಹೋಗ್ಬಿಡ್ತಾ ಆಲ್ ಆಫ್ ಎ ಸಡನ್ ಅನ್ನೋ ಪ್ರಶ್ನೆ ಬರುತ್ತೆ. ಸೊ ಹಾಗಾದರೆ ಈಗ ಬಿಜಿಎಸ್ ಹಾಸ್ಪಿಟ್ಲಲ್ಲೇ ದರ್ಶನ್ ಅವರ ವಾಸ ಆಗುತ್ತಾ, ಹೇಗೆ? ಅವರನ್ನ ಬಿಜಿಎಸ್ ಆಸ್ಪತ್ರೆಯಲ್ಲೇ ಹಿಡ್ಕೊಂಡು ಟ್ರೀಟ್ಮೆಂಟ್ ಅನ್ನ ಕಂಟಿನ್ಯೂ ಮಾಡುವಂತಹ ಸಾಧ್ಯತೆ ಇದೆ. ಯಾಕಂತ ಹೇಳಿದ್ರೆ ಒಂದು ಹಂತಕ್ಕೆ ನೋವು ಕಮ್ಮಿ ಆಗಿದೆ ಅಂತ ಅನ್ಕೊಂಡ್ರು ಕೂಡ ಇವತ್ತು ಕೋರ್ಟಿಗೆ ಹೋಗುವಂತಹ ಸಂದರ್ಭದಲ್ಲೂ ಕೂಡ ದರ್ಶನ್ ಅವರು ಒಂದ್ ಸ್ವಲ್ಪ ಕುಂಟ್ಕೊಂಡೇ ಹೋಗಿದ್ರು. ಅಲ್ಲೂ ಕೂಡ ಕುಂಟ್ತಾ ಇರುವುದನ್ನ ನಾವು ತೋರಿಸಿದ್ವಿ. ಸೊ ಅವರಿಗೆ ಪೈನ್ ಇನ್ನೂ ಕೂಡ ಇರಬಹುದು. ಫಿಸಿಯೋಥೆರಪಿ ಒಂಥರ ಕಂಟಿನ್ಯೂಸ್ ಪ್ರೋಸೆಸ್ ಅವರಿಗೆ ಮಾಡಲೇಬೇಕಾಗುತ್ತೆ. ಆನ್ ದ ಅದರ್ ಸೈಡ್ ಫಿಸಿಯೋಥೆರಪಿ ಮಾತ್ರ ಲಾಸ್ಟ್ ಅಂದ್ರೆ ಅವರಿಗೆ ಇರುವಂತಹ ಸೊಲ್ಯೂಷನ್ ಅಲ್ಲ. ಎನಿ ಡೇ ಎನಿ ಟೈಮ್ ಸರ್ಜರಿಗೆ ಒಳಪಡುವಂತಹ ಚಾನ್ಸಸ್ ಬೇಕಾಗುತ್ತೆ. ಇದನ್ನೇ ಡಾಕ್ಟರ್ ನವೀನ್ ಅಪ್ಪಾಜಿಗೌಡ ಅವರು ಡಿಸೆಂಬರ್ 11ನೇ ತಾರೀಕು ನಾವು ಮಾಡ್ತೀವಿ ಅಂತ ಕೋರ್ಟಿಗೂ ಕೂಡ ಒಂದು ಮಾಹಿತಿಯನ್ನ ಕೊಟ್ಟಿದ್ರು. ಆದ್ರೆ ಪತ್ನಿ ವಿಜಯಲಕ್ಷ್ಮಿ ಅವರಿಗೆ ಸರ್ಜರಿಯನ್ನ ಮಾಡಿಸೋದಕ್ಕೆ ಎಲ್ಲೋ ಒಂದ್ ಕಡೆ ಆತಂಕ ಆಯ್ತು. ಹೀಗಾಗಿ ಅದನ್ನ ತಡೆ ಹಿಡಿದಿದ್ರು. ಅವರು ಅದರ ಬಗ್ಗೆ ಕನ್ಸಲ್ಟ್ ನ ಕೊಟ್ಟಿರ್ಲಿಲ್ಲ. ಹೀಗಾಗಿ ಫಿಸಿಯೋಥೆರಪಿನೇ ಮುಂದುವರಿಸಿಕೊಂಡು ಹೋಗ್ಲಾಗ್ತಾ ಇದೆ. 90 ನಿಮಿಷಗಳ ಕಾಲ ಪ್ರತಿದಿನ ಅವರಿಗೆ ಫಿಸಿಯೋಥೆರಪಿನ ಮಾಡ್ಲಾಗ್ತಾ ಇದೆ ಅಂತನೂ ಕೂಡ ಮೂಲಗಳಿಂದ ಮಾಹಿತಿ ಬಂದಿದೆ. ಇವತ್ತು ಅವರು ಫಿಸಿಯೋಥೆರಪಿನ ಮಾಡಿಸ್ಕೊಂಡ್ರೆ ಆಚೆ ಬಂದ್ರು ಕೋರ್ಟಿಗೆ ಅನ್ನೋದು. ಸೊ ಸದ್ಯದ ಪ್ರಕಾರ ಅವರ ಹೆಲ್ತ್ ಕಂಡೀಷನ್ಸ್ ಯಾವ ರೀತಿ ಇದೆ, ಯಾವ ಟ್ರೀಟ್ಮೆಂಟ್ ಪ್ರೋಸೆಸ್ ನಡೀತಾ ಇದೆ ಅದೇ ರೀತಿಯಲ್ಲಿ ನಡೆಯುತ್ತೆ. ಬುಧವಾರ ಅಥವಾ ಗುರುವಾರ ಅದರ ಬಗ್ಗೆ ಡಿಸಿಷನ್ ತಗೊಳ್ತಾರೆ. ಹಂಗೊಂದು ವೇಳೆ ಅವ್ರೇನಾದ್ರೂ ಸರ್ಜರಿನ ಮಾಡಿಸ್ಕೊಳ್ತಾರೆ ಅಂತ ಆದ್ರೆ ಇದೇ ಆಸ್ಪತ್ರೆಯಲ್ಲಿ ಮಾಡ್ಕೊಂತಾರ ಅಥವಾ ಸೆಕೆಂಡ್ ಒಪಿನಿಯನ್ ತಗೊಂಡು ಬೇರೆ ಆಸ್ಪತ್ರೆಗೆ ಹೋಗುವಂತಹ ಸಾಧ್ಯತೆ ಇದೆ ಅನ್ನೋದ್ರ ಬಗ್ಗೆ ಕೂಡ ಚರ್ಚೆ ನಡೀತಾ ಇದೆ. ಯಾಕಂದ್ರೆ ಬಿಜಿಎಸ್ ಆಸ್ಪತ್ರೆಯಲ್ಲಿ ಇಲ್ಲಿ ತನಕ ಫಿಸಿಯೋಥೆರಪಿನ ಮಾಡಿಸ್ಕೊಂಡಂತಹ ದರ್ಶನ್ ಅವರು ಒಂದು ವೇಳೆ ಸರ್ಜರಿ ಅಂತ ಹೇಳಿದ್ರೆ ಸೆಕೆಂಡ್ ಒಪಿನಿಯನ್ ಅನ್ನು ತಗೊಂಡು
ಜಯನಗರದಲ್ಲಿರುವಂತಹ ಖಾಸಗಿ ಆಸ್ಪತ್ರೆಗೆ ಹೋಗುವಂತಹ ಸಾಧ್ಯತೆ ಇದೆ ಅಂತಲೂ ಕೂಡ ನಮಗೆ ಮಾಹಿತಿಗಳು ಕೇಳಿ ಬರ್ತಾ ಇರುವಂತದ್ದು. ಹೀಗಾಗಿ ಯಾವ ರೀತಿಯಾಗಿ ಫೈನಲ್ ಡಿಸಿಷನ್ ತಗೊಳ್ತಾರೆ ಅನ್ನೋದು ಅವರ ಕುಟುಂಬಸ್ಥರಿಗೆ, ದರ್ಶನ್ ಅವರಿಗೆ ಬಿಟ್ಟಿರುವಂತದ್ದು. ಸದ್ಯಕ್ಕಂತೂ ಇನ್ನೂ 3-4 ದಿನಗಳ ಕಾಲ ಅವರು ಆಸ್ಪತ್ರೆಯಲ್ಲೇ ಉಳಿದುಕೊಂಡು ಚಿಕಿತ್ಸೆಯನ್ನ ಪಡೆದುಕೊಳ್ಳುವಂತಹ ಸಾಧ್ಯತೆ ಇದೆ. ಶ್ರೀಲಕ್ಷ್ಮಿ, ರೈಟ್, ಥ್ಯಾಂಕ್ ಯು ದೀಪ್ತಿ ಡೀಟೇಲ್ಸ್ಗಾಗಿ. ರೈಟ್, ಒಂದು ಕಡೆ ದರ್ಶನ್ ವೆಲ್ಕಮ್ ಬ್ಯಾಕ್. BGS ಆಸ್ಪತ್ರೆ ತಲುಪಿದ್ದಾರೆ ದರ್ಶನ್. ಸೆಷನ್ಸ್ ಕೋರ್ಟಿಂದ ಈಗ BGS ಆಸ್ಪತ್ರೆಗೆ ಬಂದಿದ್ದಾರೆ. ರೈಟ್, ಅವ್ರ ಮನೆಗೆ ಹೋಗ್ತಾ ಇಲ್ಲ ಇವತ್ತು. ಬುಧವಾರದವರೆಗೂ ಕೂಡ BGS ಆಸ್ಪತ್ರೆಯಲ್ಲೇ ಫಿಸಿಯೋಥೆರಪಿ ಚಿಕಿತ್ಸೆಯನ್ನ ಮುಂದುವರಿಸ್ತಾರಂತೆ. ಓಕೆ, ಆರೋಪಿ ದರ್ಶನ್ಗೆ ಸರ್ಜರಿ ಅಗತ್ಯ ಇದೆ ಅಂತ ಡಾಕ್ಟರ್ ಹೇಳಿದಾರಂತೆ. ಸೊ BGS ಆಸ್ಪತ್ರೆಗೆ ವಾಪಸ್ ಬಂದಿದ್ದಾರೆ ದರ್ಶನ್. ಬುಧವಾರದವರೆಗೂ ಅಲ್ಲೇ ಟ್ರೀಟ್ಮೆಂಟ್ ತಗೊಳ್ತಾರೆ. ಇನ್ನೇನು ಸರ್ಜರಿ ಮಾಡ್ತಾರಾ ಹಾಗಾದರೆ ಏನು ಅಂತ ನೋಡಬೇಕಾಗಿದೆ. ಎನಿವೆ BGS ಆಸ್ಪತ್ರೆಗೆ ವಾಪಸ್ ಬಂದಿದ್ದಾರೆ. ಈಗ ಬರ್ತಿರೋ ಮಾಹಿತಿ ಪ್ರಕಾರ ಸರ್ಜರಿ ಅಗತ್ಯ ಇದೆ ಅಂತ ಡಾಕ್ಟರ್ ಹೇಳಿದಾರಂತೆ. ಹಾಗಾದರೆ ಸರ್ಜರಿ ಮಾಡಿಸ್ಕೊಳ್ತಾರಾ? ಈ ಹಿಂದೆ ವಿಜಯಲಕ್ಷ್ಮಿ ಅವರು ಒಪ್ಪಿರಲಿಲ್ಲ ಅಂತ ಹೇಳಲಾಯಿತು, ಅವರ ಕುಟುಂಬಸ್ಥರು ಒಪ್ಪಿರಲಿಲ್ಲ ಅಂತ ಹೇಳಲಾಯಿತು. ಆನಂತರ ಯಾರು ಒಪ್ಪಲಿ ಬಿಡಲಿ, ಡಾಕ್ಟರ್ ಏನು ಹೇಳ್ತಾರೆ ಅನ್ನೋದ್ರ ಮೇಲೆ, ಸಿವಿಯಾರಿಟಿ ಎಷ್ಟಿದೆ ಅನ್ನೋದ್ರ ಮೇಲೆ ಅಷ್ಟೇ ಇಂಥವೆಲ್ಲ ಡಿಸೈಡ್ ಆಗಬೇಕು. ಹಾಗಾಗಿ ರೈಟ್, ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ದೀಪ್ತಿ ತೊಳ್ಪಾಡಿ ಕನೆಕ್ಟ್ ಆಗಿದ್ದಾರೆ, ನೇರ ಸಂಪರ್ಕದಲ್ಲಿದ್ದಾರೆ. ದೀಪ್ತಿ, ಏನೆಲ್ಲ ಅಪ್ಡೇಟ್ ಇದೆ ನಿಮ್ಮ ಹತ್ರ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ? ಈಗ ಸರ್ಜರಿ ಮಾಡ್ತಾರಂತ ಡಾಕ್ಟ್ರು, ಅಥವಾ ಸರ್ಜರಿ ಇದುವರೆಗೂ ಮೊನ್ನೆವರೆಗೂ ಸರ್ಜರಿ ಮಾಡೋಕ್ಕಾಗದೇ ಇಲ್ಲ, BP ವೇರಿಯೇಷನ್ ಇದೆ ಅಂತೆಲ್ಲ ಹೇಳಿದರು. ಈಗ ಸರ್ಜರಿ ಮಾಡ್ತಾರಾ? ಬುಧವಾರದವರೆಗೂ ಯಾತಕ್ಕೋಸ್ಕರ ಆಸ್ಪತ್ರೆಯಲ್ಲಿ ಇಟ್ಕೋತಾರಂತೆ? ಏನೆಲ್ಲ ಅಪ್ಡೇಟ್ ಇದೆ ನಿಮ್ಮ ಹತ್ರ? ಶ್ರೀಲಕ್ಷ್ಮಿ, ಬೆಳಿಗ್ಗೆಯಿಂದ ಸಾಕಷ್ಟು ಡೆವಲಪ್ಮೆಂಟ್ ಆಗಿತ್ತು. ಅಂದರೆ ರೆಗ್ಯುಲರ್ ಬೇಲ್ ಸಿಕ್ಕಂತಹ ಬೆನ್ನಲ್ಲೇ ದರ್ಶನ್ ಅವರು ಇವತ್ತೇ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗ್ತಾರೆ. ಇನ್ನು ಯಾವುದೇ ರೀತಿಯಾಗಿ ಅವರಿಗೆ ಹೆಲ್ತ್ ತೊಂದರೆ ಇರೋದಿಲ್ಲ ಅನ್ನೋದು ಗೊತ್ತಾಗ್ತಾ ಇತ್ತು. ಬಟ್ ಈಗ ಸಿಕ್ಕಿರುವಂತಹ ಮಾಹಿತಿ ಪ್ರಕಾರ ಫಿಸಿಯೋಥೆರಪಿ ಮತ್ತಷ್ಟು ದಿನಗಳ ಕಾಲ ಅವರಿಗೆ ಮುಂದುವರಿಸಬೇಕಾಗಿದೆ. ಹೀಗಾಗಿ ಬುಧವಾರ ಅಥವಾ ಗುರುವಾರದ ತನಕ ಕೆಂಗೇರಿಯ BGS ಆಸ್ಪತ್ರೆಯಲ್ಲಿ ಇದ್ಕೊಂಡು ಚಿಕಿತ್ಸೆಯನ್ನು ಪಡೆಯೋದಕ್ಕೂ ಕೂಡ ಈಗಾಗಲೇ ಸಿದ್ಧತೆಯನ್ನು ನಡೆಸಿಕೊಳ್ಳಲಾಗಿದೆ. ಅಂದರೆ ಬೆಳಿಗ್ಗೆ ಯಾವ ರೀತಿ ಇತ್ತು ಅಂತ ಹೇಳಿದ್ರೆ, ಮಧ್ಯಾಹ್ನದ ಹೊತ್ತಿಗೆ ಕೋರ್ಟಿಗೆ ಹೋಗಿ ಅಲ್ಲಿಂದ ಸೀದಾ ಅವರು ಮನೆಗೆ ಹೋಗ್ತಾರೆ ಅಂತ. ಆದರೆ ಮೂಲಗಳಿಂದ ಸಿಕ್ಕಿರುವಂತಹ ಮಾಹಿತಿ ಪ್ರಕಾರ ಬುಧವಾರದವರೆಗೂ ಫಿಸಿಯೋಥೆರಪಿ ಕಂಟಿನ್ಯೂ ಆಗುತ್ತೆ ಅನ್ನೋ ಒಂದು ಮಾಹಿತಿ ಸಿಗ್ತಾ ಇದೆ. ಕೆಲವೇ ಕ್ಷಣಗಳ ಹಿಂದಷ್ಟೇ ದರ್ಶನ್ ಅವರು BGS ಆಸ್ಪತ್ರೆಗೆ ಬಂದಿದ್ದಾರೆ. ಯಥಾ ಪ್ರಕಾರ ಅವರ VIP ಸೂಟ್ ಏನಿದೆ ಅಲ್ಲಿಗೆ ಹೋಗಿರುವಂತದ್ದು. ಡಾಕ್ಟರ್ ನವೀನ್ ಅಪ್ಪಾಜಿಗೌಡ ತಂಡದಿಂದ ಫಿಸಿಯೋಥೆರಪಿ ಕಂಟಿನ್ಯೂ ಆಗುತ್ತೆ. ಮತ್ತೊಂದು ಕಡೆ ವೈದ್ಯರು ಮಾಹಿತಿ ಕೊಟ್ಟಿರೋ ಪ್ರಕಾರ ಅವರಿಗೆ ಸರ್ಜರಿ ಅಗತ್ಯ ಇದೆ ಅಂತ ಹೇಳಿ, ಫಿಸಿಯೋಥೆರಪಿ ಮಾಡಿ ನೋವು ಕಮ್ಮಿ ಆದ್ರೂ ಕೂಡ ಸರ್ಜರಿ ಮಾಡುವಂತಹ ಅಗತ್ಯತೆ ಇದೆ ಅಂತಲೂ ಕೂಡ ದರ್ಶನ್ಗೆ ಮತ್ತೆ ಫ್ಯಾಮಿಲಿ, ಮುಖ್ಯವಾಗಿ ಪತ್ನಿ ವಿಜಯಲಕ್ಷ್ಮಿಯವರಿಗೂ ಕೂಡ ಅವರು ಮಾಹಿತಿಯನ್ನ ಕೊಟ್ಟಿದ್ದಾರೆ. ಹೀಗಾಗಿ ಅದರ ಬಗ್ಗೆ ಅವರು ಯಾವ ರೀತಿಯಾಗಿ ನಿರ್ಧಾರವನ್ನ ತಗೊಳ್ತಾರೆ ಅಂತ ನೋಡ್ಬೇಕಾಗಿದೆ. ಸದ್ಯಕ್ಕಂತೂ ಬಂದಿರುವಂತಹ ದರ್ಶನ್ ಅವರು ರೆಸ್ಟ್ ನ ಮಾಡ್ತಾರೆ. ಅವರಿಗೆ ಫಿಸಿಯೋಥೆರಪಿ ಮುಂದುವರಿಯುತ್ತೆ. ನಾಳೆ ಅಥವಾ ನಾಡ್ದು ಪ್ರಾಬ್ಲಿ ಅವರು ಸರ್ಜರಿಯ ಡಿಸಿಷನ್ ಅನ್ನ ತಗೊಳ್ಬಹುದು. ಶ್ರೀಲಕ್ಷ್ಮಿ, ರೈಟ್, ದೀಪ್ತಿ, ಹಾಗಾದ್ರೆ ಜೊತೆಗೆ ಅಲ್ಲಿ BGS ಆಸ್ಪತ್ರೆ